रामाय रामभद्राय रामचंद्राय वेदसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಸ್ವಯಂವರ ಆಯಿತು, ಅವರನ್ನು ಬಿಡಾರಕ್ಕೆ ಕರ್ಕೊಂಡೋಗಿ ಆಯಿತು, ಕ್ಷತ್ರಿಯರು ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾಯಿತು, ಯಾರು ಮದುವೆ ಆಗೋದು ಅಂತ ಹೇಳಿ. ಎಲ್ಲರೂ ಮದುವೆ ಆಗ್ತೇವೆ ಅಂತ ಧರ್ಮರಾಯ ಹೇಳಿದರೆ ಕಂಗಾಲಾಗಿದ್ದಾನೆ ಯಾರು ದ್ರುಪದ ರಾಜ. ಅಷ್ಟುವಾಗ ವ್ಯಾಸರು ಬಂದು ದಿವ್ಯ ದೃಷ್ಟಿ ಕೊಟ್ಟು ಎಲ್ಲ ತೋರಿಸಿದರು. ನೋಡಪ್ಪ, 5 ಜನ ಪಾಂಡವರು, ಅವರು ಯಾರು ಅಂತ ನೋಡು. ಧರ್ಮರಾಯ, ಯಮಧರ್ಮರಾಯ, ಆಮೇಲೆ ವಾಯುದೇವರು, ಆಮೇಲೆ ದೇವೇಂದ್ರ, ಅಶ್ವಿನಿ ದೇವತೆಗಳು, ಹಾಗೆ ಅವರ ನಿಯತ ಪತ್ನಿಯರು ದ್ರೌಪದಿಯಲ್ಲಿ. ಎಲ್ಲವನ್ನು ಯಾವಾಗ ನೋಡಿದನೋ ದ್ರುಪದ ರಾಜ ಅಡ್ಡ ಬಿದ್ದ. ಯಾರಿಗೆ? ವೇದವ್ಯಾಸರಿಗೆ. ತಪ್ಪಾಯಿತು ಸ್ವಾಮಿ, ನೀವು ಹೇಳಿದ ಹಾಗೆ ಇನ್ನೂ ನಮ್ಮದು ಏನೂ ಅಬ್ಜೆಕ್ಷನ್ ಇಲ್ಲ, ನಾನು ಪ್ರಮಾದ ಆಯಿತು ನನ್ನಿಂದ ಅಂತ ಒಪ್ಕೊಂಡ. ಅಲ್ಲಿಂದ ಆಯಿತು ಮದುವೆ. ಅವರೇ ಮುಂದೆ ನಿಂತು ಎಲ್ಲ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು. ನಂತರ ರಿಸೆಪ್ಷನ್ಗೆ ಕೃಷ್ಣ ಬಂದ ಅಂತ ಆಯಿತು. ಎಲ್ಲ ಯಾದವರು ಬಲರಾಮರ ಜೊತೆಗೆ ಬಂದಿದ್ದಾನೆ. ಬೇಕಾದ ಉಡುಗೊರೆಗಳು, ಚಿನ್ನದ ತೊಲೆಗಳನ್ನೇ ಕೊಟ್ಟಿದ್ದಾನೆ ಪಾಂಡವರಿಗೆ. ಯಾವುದೂ ಕಡಿಮೆ ಇಲ್ಲ. ರಥ, ಆನೆ, ಕಾಲಾಳು, ಕುದುರೆ ಎಲ್ಲ ಕೊಟ್ಟಿದ್ದಾನೆ. ಮನೆಯ ಸಾಮಗ್ರಿ ಅಂತೂ ಕೊಟ್ಟಿದ್ದಾನೆ ಅಂತ. ಆಯಿತಾ. ಆಮೇಲೆ ವ್ಯಾಸರ ಆಶೀರ್ವಾದ ಮಾಡಿದ್ದು, ದ್ರುಪರಾಜನೂ ಕೊಟ್ಟಿದ್ದಾನೆ ಎಲ್ಲ. ಕೃಷ್ಣನ ಕೊಟ್ಟಿದ್ದಕ್ಕೆ ಮತ್ತು ದ್ರುಪದ ರಾಜ ಆ್ಯಡ್ ಮಾಡಿದ ದಾಸಿಯರು ಎಲ್ಲ ಆಯಿತು. ಅಲ್ಲಿಂದ ಇದು ಏನಾಯಿತು ಅಂತೇಳಿದ್ರೆ, ಇಷ್ಟಾಗುವಾಗ 2ನೇ ಸಲ ಇವರು ಆಕ್ರಮಣ ಮಾಡಿದರು. ಯಾರಿಗೆ? ದುರ್ಯೋಧನಾದಿಗಳು ದ್ರುಪದ ರಾಜನ ಮೇಲೆ. ಏನೋ ಒಂದು ಹೊಟ್ಟೆ ಕಿಚ್ಚು, ಏನೋ ಒಂದು ಸಿಟ್ಟು, ಏನೋ ಅದು ಸೇಡು ತೀರಿಸಿಕೊಳ್ಳುವಂಥ ಇದು ಅಂತೂ ಆಕ್ರಮಣ ಮಾಡಿದರು. ಅಷ್ಟಾಗುವಾಗ ದ್ರುಪದ ರಾಜನ 2 ಜನ ಗಂಡು ಮಕ್ಕಳು ಸತ್ತು ಕೂಡ ಹೋದರು. ಪಾಂಡವರಿಗೆ ಹೇಳಿ ಬರ್ಬೋದಿತ್ತಲ್ಲ, ಹೇಳಿ ಬರಲಿಲ್ಲ ಅವ. ಯಾರು? ದ್ರುಪದ ರಾಜ. ಒಳಗಿಂದಿದ್ದಾರೆ ಅಳಿಯಂದಿರು. ಯಾಕಂದರೆ ಮದುವೆಯಾಗಿ ಪಾಪ ಮದುಮಕ್ಕಳಿಗೆ ಹೇಗೆ ಉಪದ್ರ ಕೊಡೋದು ಅಂತ ಇರ್ಬೋದು. ತಾನೇ ಬಂದಿದ್ದಾನೆ ತನ್ನ ಮಕ್ಕಳು ಮತ್ತು ಸೈನ್ಯದೊಂದಿಗೆ. ಇಷ್ಟಾಗುವಾಗ ಪಾಂಡವರಿಗೆ ಸುದ್ದಿ ತಿಳಿದು ಬಂದರು. ಭೀಮಸೇನ ಅಷ್ಟು ದೊಡ್ಡ ವೃಕ್ಷ ತೆಗೆದು ತಲೆಗೆ ಹಾಕ್ತಾನೆ ಅಂತ ಗೊತ್ತಾದ ಕೂಡಲೇ ಎಲ್ಲ ಓಡಿ ಹೋಗಿದ್ದಾರೆ, ಹಸ್ತಿನಾವತಿಗೆ ಬಂದಿದ್ದಾರೆ. ಇನ್ನೂ ಹಸ್ತಿನಾವತಿಗೆ ಮುಟ್ಟಲಿಲ್ಲ ಅಂತ ಹೇಳುವಾಗ ಇವನೊಂದು ಸಣ್ಣ ತಮಾಷೆ ಮಾಡ್ತಾನೆ. ವಿದುರ ಹೇಳ್ತಾನೆ, ಹೇ ರಾಜ ಧೃತರಾಷ್ಟ್ರ, ನಿನ್ನ ಮಕ್ಕಳು ದೊಡ್ಡದಾಗಿ ಬಿಟ್ಟಿದ್ದಾರಪ್ಪ. ಮದುವೆ ಮಾಡಿಕೊಂಡು ಸೊಸೆನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ. ಹೌದಾ ಅಂತ ತಿಳ್ಕೊಂಡು ಭಾರಿ ಖುಷಿಯಾಗಿ ದುರ್ಯೋಧನನೇ ಮದುವೆ ಆಗಿ ಸ್ವಯಂವರದಲ್ಲಿ ಗೆದ್ದು ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಚಿನ್ನದ ಆಭರಣಗಳು, ಸೀರೆಗಳು, ಜರತಾರಿ ಸೀರೆಗಳು ಎಲ್ಲವನ್ನು ಸಿದ್ಧತೆ ಮಾಡಿಸು ವಿದುರ ಅಂತ. ಮಂತ್ರಿ ಅಲ್ವಾ ವಿದುರ. ಎಲ್ಲ ಸಿದ್ಧತೆ ಮಾಡಿಸು ಅಂತ ಹೇಳ್ತಾನೆ. ವಿದುರ ಮತ್ತೆ ಹೇಳ್ತಾನೆ, ಅಲ್ಲ ಅದು ಗೆದ್ದದ್ದು ಪಾಂಡವರು ಅಂತ. ಅಷ್ಟಾಗುವಾಗ ಧೃತರಾಷ್ಟ್ರ, ಹೌದಾ ಅಲ್ಲ ಪಾಂಡವರಾದರೂ ಏನಾಯಿತು? ಒಳ್ಳೆಯದೇ ಆಯಿತು, ಇನ್ನೂ ಒಳ್ಳೆಯದೇ ಅಂತೇಳಿದ್ರೆ ಒಳಗಿಂದ ಭಾರಿ ವೇದನೆ ಆಗ್ತಾ ಇದೆ, ಸಿಡ್ಲು ಬಡ್ದಾಗಿದೆ. ಪಾಂಡವರು ಗೆದ್ದದ್ದು ತನ್ನ ಮಗ ದುರ್ಯೋಧನ ಅಲ್ಲ ಅಂತ. ಇದೊಂದು ತನ್ನ ಮಗ, ನನ್ನ ಮಗ, ನನ್ನ ಮಗಳು ಅಂತ. ಅಂದರೆ ದೊಡ್ಡ ಟ್ರೋಫಿ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಅಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರೆ ಸುರಿಗೆ ಎಣಿಸೋದು ಯಾರು? ನನ್ನ ಮಗ ಟ್ರೋಫಿ ಇಟ್ಕೊಂಡು ಬರ್ತಾ ಇದ್ದಾನೆ ಅಂತ. ಇಲ್ಲ ನಿಮ್ಮ ಮಗ ಅಲ್ಲ, ಪಕ್ಕದವರು ಹುಡುಗ ಅಂತ ಹೇಳಿದ ಕೂಡಲೇ ಏನಾಗ್ತದೆ? ಅಯ್ಯೊಬ್ಬ ನನ್ನ ಮಗ ಅಲ್ಲ ಅನ್ನುವಂಥದ್ದು. ಅಂತೇಳಿದರೆ ಪಕ್ಕದವರ ಹುಡುಗ ಅವನು ಈ ಮಗನಿಗಿಂತಲೂ ಎಷ್ಟೋ ಉತ್ತಮನಾದರೂ ಈ ಸ್ವಾರ್ಥ ಅನ್ನುವಂಥದ್ದು ನಮ್ಮನ್ನು ಬಹಳ ನೀಚತನಕ್ಕೆ ತೊಗೊಂಡೋಗಿ ಬಿಡ್ತದೆ. ನನ್ನ ಮಗನಿಗೆ ಸಿಗಲಿಲ್ಲ ಅನ್ನುವಂಥ ಒಂದು ಈ ಭಾವನೆ ಇದೆಯಲ್ಲ, ಇದು ದೇವರೇ ಮಾಡಿಟ್ಟದ್ದು. ಏನು ಮಾಡಲಿಕ್ಕಾಗೋದು? ಈ ಸಂಸಾರದಲ್ಲಿ ಇದ್ದ ಮೇಲೆ ಇಂಥ ಭಾವನೆಗಳೆಲ್ಲ ಬಂದೇ ಬರ್ತವೆ. ಆಯಿತು ಅಂತೇಳಿದ್ರೆ ಇಲ್ಲಿ ಇಷ್ಟ ಆಗುವಾಗ ಧೃತರಾಷ್ಟ್ರ ಸರಿ ಅಂತ ಹೇಳ್ತಾನೆ, ಏನು ತೋರಿಸಿಕೊಳ್ಳೋದಿಲ್ಲ ಏನಾಗಿದೆ ಅಂತ ತಿಳ್ಕೊಂಡು.
ಆಮೇಲಿಂದ ಏನಾಯಿತು, ವಿದುರ ಪಾರ್ಥ ಇತಿ ಸ್ಮ ವಿದುರೋ ಅವಧತ್ ಸೋಪಿ ಸ್ವಾಕಾರ ಗುಹನಪರೋ ಆಯಿತು. ಸೊ ಅಲ್ಲಿಂದ ಆಮೇಲೆ ಹೇಳ್ತಾನೆ ವಿದುರ ಏನಂತ ಹೇಳಿದರೆ, ಇದು ಜೀವದಲ್ಲಿ ಇದ್ದಾರಾ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಹಾಗಾದರೆ ಸತ್ತೋಗಿಲ್ಲಲ್ಲ, ಜೀವದಲ್ಲಿ ಇದ್ದಾರಲ್ವಾ ಅಂತ. ಹೌದು, ಜೀವದಲ್ಲಿದ್ದಾರೆ. ಈಗ ದ್ರೌಪದಿಯನ್ನು ಮದುವೆ ಆಗಿ ಆಮೇಲೆ ಈಗ ಸೊಸೆಯನ್ನು ಕರ್ಕೊಂಡು ಬರುವವರಿದ್ದಾರೆ. ಏನು ಅವರು ಅಲ್ಲಿಂದ ಹೊರಟಿದ್ದಾರೆ, ಬರ್ತಾ ಇದ್ದಾರೆ ಅಂತಿಲ್ಲ, ಅಂದರೆ ಕರ್ಕೊಂಡು ಬರ್ತಾರೆ ಅಂತ. ಅಂದರೆ ಯಾವಾಗ ಏನು ಅಂತ ಏನು ವಿಷಯ ಇಲ್ಲ, ಆಯಿತಾ. ಅಷ್ಟಾಗುವಾಗ ಧೃತರಾಷ್ಟ್ರ ಹೇಳ್ತಾನೆ, ಅಂದರೆ ಅಲ್ಲಿಂದ ನಾವು ಅವರನ್ನು ಆ ಅರಗಿನ ಮನೆಯಲ್ಲಿ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀವಲ್ಲ, ಅಲ್ಲಿಂದ ಏನೆಲ್ಲ ಆಯಿತು ಹೇಳು ವಿದುರ ಅಂತ. ಅಂದರೆ ನಿನ್ನೆಲ್ಲ ಗೊತ್ತಿದ್ದು ಇಷ್ಟು ತನಕ ಹೇಳಲೇ ಇಲ್ಲಲ್ಲ ನಮಗೆ ಅಂತ ಅದರ ಅರ್ಥ. 172ನೇ ಶ್ಲೋಕ ಮುಗಿದಿದೆ. 173ನೇ ಶ್ಲೋಕ ಸುಲೋಚನಕ. 173 ಇತ್ಯುಕ್ತಾಹ ವಿದುರಃ ಸ ಹಿಡಿಂಬವದ್ಯ ಪೂರ್ವಾಂ ಪ್ರವೃತ್ತಿಮಖಿಲಾಮಪಿ ಲಕ್ಷ್ಯ ವೇದಂ ಉದ್ವಾಹಮಪ್ಯತ ನದೀಜ ಮುಖಾಶ್ಚ ಸರ್ವೇ ತುಷ್ಟಾ ಬಭೂರಪಿ ವತ್ಸರ ಮೂಷುರೇವ. ಈ ಪ್ರಕಾರವಾಗಿ ಹೇಳಲ್ಪಟ್ಟ ಈ ವಿದುರನು ಹಿಡಿಂಬಾಸುರನ ವಧವೇ ಮೊದಲಾದ ಎಲ್ಲ ವೃತ್ತಾಂತವನ್ನು, ಲಕ್ಷ್ಯವೇದವನ್ನು, ಪಾಣಿಗ್ರಹಣವನ್ನು ಹೇಳಿದನು. ಅನಂತರದಲ್ಲಿ ಭೀಷ್ಮಾಚಾರ್ಯರೇ ಮೊದಲಾದವರೆಲ್ಲರೂ ಬಹಳ ಸಂತೋಷಪಟ್ಟರು. ಹೀಗೆ ಅಂದರೆ ಪಾಂಡವರು ಸಿದ್ಧಾರೆಂದು ತಿಳಿದ ಮೇಲೆಯೂ ಅವರನ್ನು ವಿಚಾರ ಮಾಡದೇನೆ ಭೀಷ್ಮಾದಿಗಳು ಸುಮ್ಮನಿದ್ದರು. 1 ವರ್ಷ ಕಾಲ ದ್ರುಪದನ ರಾಜ್ಯದಲ್ಲಿ ಪಾಂಡವರು ಆವಾಸ ಮಾಡಿದರು. ಇತ್ಯುಕ್ತ ಆಹ ವಿದುರಃ ಸ ಹಿಡಿಂಬವದ್ಯಾ ಪೂರ್ವಂ ಪ್ರವೃತ್ತಿಂ ಅಖಿಲಾಮಪಿ ಲಕ್ಷ್ಯವೇದಂ ಉದ್ವಾಹಂ ಅಪಿ ಅಥ ನದೀಜಮುಖಾಶ್ಚ ಸರ್ವೇ ತುಷ್ಟಾ ಬಭೂವುಃ ಅಪಿ ವತ್ಸರಂ ಊಷುರೇವಂ. ಅಲ್ಲ, ಈಗ ಅವರು ಭೀಮಸೇನ ಕೊಂದೇ ಹಾಕಿಬಿಡ್ತಾನೆ. ಅಷ್ಟು ದೊಡ್ಡ ಮರ ಹಿಡ್ಕೊಂಡು ಬಂದಿದ್ದಾನೆ, ನಮ್ಮ ತಲೆಗೆ ಚೂರು ತಾಗಿದರೂ ನಾವು ಬದುಕಲಿಕ್ಕಿಲ್ಲ ಅಂತ ಓಡಿ ಬಂದಿದ್ದಾರಲ್ಲ, ಅವ್ರದ್ದು ಏನು ಸಂಗತಿ ಅಂತ ಹೇಳಿದ್ರೆ, ಓಡಿ ಬಂದವರು ಮೆಲ್ಲಕ್ಕೆ ಹಿಂದಿನ ಬಾಗಿಲಲ್ಲಿ ಒಳಗೆ ಹೋಗಿ ಎಲ್ಲೋ ಅವಿತುಕೊಂಡು ಕೂತಿದ್ದಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಈ ಸಣ್ಣ ಮಕ್ಕಳು ಬಿದ್ದರೆ ಪಕ್ಕ ನೋಡೋದು ಯಾರಾದರೂ ನೋಡಿದ್ದಾರಾ ಅಂತ. ಸೊ ಯಾರು ನೋಡಲಿಲ್ಲ ಅಂತೇಳಿದರೆ ಯಾರಿಗೂ ಹೇಳೋದೇ ಇಲ್ಲ ಅವರು. ಸೊ ಇದೇ ರೀತಿ ಈ ದುರ್ಯೋಧನಾದಿಗಳದ್ದು ಕೂಡ ಅಂತೇಳಿದರೆ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಎಲ್ಲೋ ಅವಿತ್ಕೊಂಡು ಕೂತಿದ್ದಾರೆ, ಆಯ್ತಲ್ಲ. ಆಮೇಲೆ ಇವರು ಬಂದ್ರ, ಯಾರು ಪಾಂಡವರು ದ್ರೌಪದಿಯನ್ನು ಕರ್ಕೊಂಡು ಇನ್ನೂ ಬಂದಿಲ್ಲ. ಅವರು ಸ್ವಯಂವರದಲ್ಲಿ ಗೆದ್ದಿದ್ದಾರೆ, ಮದುವೆ ಆಗಿದ್ದಾರೆ, ನಿನ್ನ ಮಕ್ಕಳು ದೊಡ್ಡದಾಗಿದ್ದಾರೆ, ಇಷ್ಟು ಮಾತ್ರ ವಿಷಯ ಹೇಳಿದ್ದು. ಆಮೇಲೆ ಎಲ್ಲ ವೃತ್ತ ಅಂತ ಹೇಳು ಅಂತ ಧೃತರಾಷ್ಟ್ರ ಕೇಳಿದ್ದಕ್ಕೆ ಇತ್ಯುಕ್ತ ಆಹ, ಈ ರೀತಿ ಧೃತರಾಷ್ಟ್ರ ಕೇಳಿದಾಗ ವಿದುರಃ ಆಹ, ವಿದುರನು ಹೇಳಿದ. ವಿದುರಃ ಆಹ ಸ, ಅವನು ಹಿಡಿಂಬವದ್ಯ ಪೂರ್ವಂ, ಎಲ್ಲಿಂದ ಶುರು? ಹಿಡಿಂಬಾಸುರ, ಹಿಡಿಂಬಕ. ಸೊ ಹಿಡಿಂಬಕನ ವನಕ್ಕೆ ಮೊದಲು ಹೋಗುತ್ತಾನೆ. ಸೊ ಅಲ್ಲಿ ಹಿಡಿಂಬಾಸುರನನ್ನು ಕೊಲ್ಲುವಂಥದ್ದು ಭೀಮಸೇನ, ಆಮೇಲೆ ಹಿಡಿಂಬಿಯನ್ನು ಮದುವೆ ಆಗುವಂಥದ್ದು. ಸೊ ಅಲ್ಲಿಂದ ಹಿಡಿದು ಪ್ರವೃತ್ತಿಂ ಅಖಿಲಾಮಪಿ, ಅಲ್ಲಿಂದ ದೊಡ್ಡ ಘಟನೆ ಅಂದರೆ ಬಕಾಸುರನನ್ನು ಕೊಂದದ್ದು. ಅಲ್ಲಿಂದ ದೊಡ್ಡ ಘಟನೆ ಅಂತ ಹೇಳಿದರೆ ದ್ರೌಪದಿ ಸ್ವಯಂವರದಲ್ಲಿ ಅಖಿಲಾಮಪಿ ಎಲ್ಲ ಹೇಳಿದ. ಲಕ್ಷ್ಯವೇದಂ, ಹಿಡಿಂಬಾಸುರನ ವಧೆಯಿಂದ ಹಿಡಿದು ದ್ರೌಪದಿ ಸ್ವಯಂವರ ಮದುವೆ ತನಕ. ಲಕ್ಷ್ಯವೇದಂ ಅಂತೇಳಿದರೆ ಕೆಳಗಿಂದ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಲಕ್ಷ್ಯವಾದ ಯಾವುದು ಮತ್ಸ್ಯಯಂತ್ರ ಅದನ್ನು ಭೇದನೆ ಮಾಡುವಂಥದ್ದು ಸ್ವಯಂವರ. ಸೊ ಲಕ್ಷ್ಯವೇದಂ ಅಂದರೆ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ದ್ರೌಪದಿಯನ್ನು ಗೆಲ್ತಾನೆ. ಅಲ್ಲಿವರೆಗೆ ಎಲ್ಲ ಉದ್ವಾಹಂ, ಅಲ್ಲಿಂದ ಎಲ್ಲ ಪಾಂಡವರು ದ್ರೌಪದಿಯನ್ನು ಮದುವೆ ಆದರು. ಉದ್ವಾಹಂ, ವಿವಾಹಂ ಅಂದರೆ ವಾಹಂ ಅಂದರೆ ಒಂದು ಜವಾಬ್ದಾರಿಯನ್ನು ಹೊರುವುದು ಅಂತ ಅರ್ಥ. ಉದ್ವಾಹಂ ಅಂತೇಳಿದ್ರೆ ಆ ಜವಾಬ್ದಾರಿ. ಈಗ ಪಾಂಡವರು ದೊಡ್ಡದಾದರು ಅಂತ ಹೇಳಿದ್ರೆ ಏನು ಅರ್ಥ? ಅಯ್ಯೋ ನಿನ್ನ ಮಕ್ಕಳು ದೊಡ್ಡದಾದ್ರಪ್ಪ ಪಾಂಡವರು ಅಂತ ಹೇಳಿದ್ರೆ ಏನು ಅರ್ಥ ಅಂದರೆ ಮದುವೆಯಾದರು ಅಂತ ಹೇಳಿದ ಕೂಡಲೇ ಬ್ರಹ್ಮಚಾರಿಯಾಗಿದ್ದಾಗ ಏನೆಲ್ಲ ಸ್ವಾತಂತ್ರ್ಯ ಇರ್ತದೋ ಆ ಸ್ವಾತಂತ್ರ್ಯ ಎಲ್ಲ ಜವಾಬ್ದಾರಿಯಾಗಿ ಪರಿವರ್ತನೆಗೊಳ್ತದೆ.
ಸೊ ಹೆಂಡತಿಯನ್ನು ನೋಡ್ಕೊಳ್ಬೇಕು, ಮನೆ ಮಾಡಬೇಕು, ಆಮೇಲಿಂದ ಎಲ್ಲ ಬೇಕಾದ್ದನ್ನೆಲ್ಲ ತಗೊಳ್ಬೇಕು. ಇನ್ನು ನೆಕ್ಸ್ಟು ಯಾವಾಗ ಮಗು ಆಗಬೇಕು, ಆಮೇಲೆ ಇದು ಹೆಂಡತಿ ಕೆಲಸಕ್ಕೆ ಹೋಗ್ಬೇಕಾ ಬೇಡವೋ, ಎಲ್ಲ ಜವಾಬ್ದಾರಿ, ಎಲ್ಲ ಪ್ರತಿಯೊಂದು ಜವಾಬ್ದಾರಿನೇ. ಅಲ್ಲ ಹೆಂಡತಿ ಕೆಲಸಕ್ಕೆ ಹೋಗ್ಬೇಕಂತಿದ್ರೆ ಅವಳದ್ದು ಕೆಲಸ ಒಂದು ದಿಕ್ಕಿನಲ್ಲಿ, ತನ್ನ ಕೆಲಸ ಒಂದು ದಿಕ್ಕಿನಲ್ಲಿ, ಎಲ್ಲಿ ಮನೆ ಮಾಡಬೇಕು ಎಲ್ಲ ಎಷ್ಟೆಲ್ಲ ತಲೆಬಿಸಿ. ಅದರಲ್ಲಿ ಬ್ಯಾಚುಲರ್ ಆಗಿರುವಾಗ, ಅಂದರೆ ಬ್ರಹ್ಮಚಾರಿ ಆಗಿರುವಾಗ ಹಾಯಾಗಿ ಇರ್ತಾನೆ. ಹಾಯಾಗಿದ್ದವನು ಮದುವೆ ಆದ ಕೂಡಲೇ ಅಷ್ಟೆಲ್ಲ ಜವಾಬ್ದಾರಿಗಳನ್ನು ಹೊರ್ತಾನೆ. ಹೊರುವುದು ಅಂತೇಳಿದ್ರೆ ವಾಹ, ಉದುವಾಹ ಅಂತೇಳಿದ್ರೆ ಮದುವೆಯಾದದ್ದು ಅಲ್ಲಿವರೆಗೆ. ಎಲ್ಲಿಂದ? ಹಿಡಿಂಬವದ್ಯಾ ಪೂರ್ವಾಂ, ಹಿಡಿಂಬ ವಧೆ ಅಲ್ಲಿಂದ ಹಿಡಿದು ಎಲ್ಲ ಪ್ರವೃತ್ತಿಗಳು, ಎಷ್ಟೆಲ್ಲ ಅವರು ಮುಖ್ಯವಾದ ಘಟನೆಗಳು, ಪಾಂಡವರ ಎಲ್ಲ ವೃತ್ತಾಂತದಲ್ಲಿ ಮುಖ್ಯವಾದ ಘಟನೆಗಳು ಯಾವುದೆಲ್ಲ ಇದೆಯೋ ಅಖಿಲಾಮಪಿ ಪ್ರವೃತ್ತಿಂ ಅಖಿಲಾಮಪಿ ಎಲ್ಲವನ್ನು ಎಲ್ಲಿವರೆಗೆ ಲಕ್ಷ್ಯವೇದಂ ಸ್ವಯಂವರ ಉದ್ವಾಹಂ ವಿವಾಹದ ತನಕ ಅಪಿ ಅಥ ಎಲ್ಲ ಹೇಳಿದ. ಆಹಾ ಮೊದಲೇ ಬಂದಿದೆ. ಆಹಾ ಅಂದರೆ ಹೇಳಿದ. ಯಾರು? ವಿದುರಃ, ವಿದುರನು. ಯಾರಿಗೆ? ಧೃತರಾಷ್ಟ್ರನಿಗೆ. ಕೇಳಿದವನು ಅವನಿಗೆ. ಧೃತರಾಷ್ಟ್ರನಿಗೆ ಕೇಳುವಾಗ ಅಲ್ಲೇ ಭೀಷ್ಮಾಚಾರ್ಯ ಇದ್ದರು. ನದೀಜ, ನದೀಜ ಅಂದರೆ ನದಿಯ ಮಗ ಅಂತ. ನದಿ ಮಗ ಅಂದ್ರೇನು? ಭೀಷ್ಮಾಚಾರ್ಯ ತಾಯಿ ಹೆಸರು ಗಂಗೆ. ಗಂಗೆ ಅಂದರೆ ಗಂಗಾ ನದಿ ಅಲ್ವಾ, ಅದಕ್ಕೆ ಭೀಷ್ಮಾಚಾರ್ಯರಿಗೆ ನದೀಜ ಅಂತ ಹೇಳೋದು. ನದಿಯಿಂದ ಹುಟ್ಟಿದವನು. ನದಿಯಿಂದ ಹುಟ್ಟಿದವನಂದರೆ ಗಂಗಾಪುತ್ರ ಅಂತ ಅರ್ಥ. ನದೀಜ ಅಂದರೆ ಗಂಗಾಪುತ್ರ. ಮುಖಾಶ್ಚ ಅಂದರೆ ಮೊದಲಾದವರು ಅಂದರೆ ಯಾರು? ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಇದ್ದರು ಅಂತ ಲೆಕ್ಕ. ಸೊ ಧೃತರಾಷ್ಟ್ರ, ವಿದುರ, ದ್ರೋಣಾಚಾರ್ಯರು, ಆಮೇಲೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಇವರೆಲ್ಲ ಒಟ್ಟಿಗೆ ಇರೋದು ಇವರೆಲ್ಲ. ಸೊ ಇವರಿಗೆಲ್ಲ ಹೇಳಿದ ವಿದುರ ಹೀಗೀಗೆ ಸಂಗತಿ ಅಂತ. ಸರ್ವೇ ತುಷ್ಟ ಬಭೂವು, ಸರ್ವೇ ಎಲ್ಲರೂ, ತುಷ್ಟ ಸಂತುಷ್ಟರಾದರು. ಬಭೂವು ಅಂದರೆ ಆದರು. ಏನಾದರೂ? ಸರ್ವೇ ತುಷ್ಟ ಬಭೂವು, ಸರ್ವೇ ಸಂತುಷ್ಟ ಬಭೂವು, ಸಂತೋಷಚಿತ್ತರಾದರು. ಯಾಕೆ? ಅಲ್ಲಿ ಅವರಿರಲಿಲ್ಲ. ಯಾರು? ಬಂದು ಹಿಂದಿನ ಬಾಗಿಲಲ್ಲಿ ಬಂದು ಅಡಗಿ ಕೂತಿದ್ದಾರಲ್ಲ, ದುರ್ಯೋಧನ, ಶಕುನಿ, ಕರ್ಣ, ಆಮೇಲಿಂದ ಯಾರು ಅವ ಅಂತೆ ಭೂರಿ ಅಂತೆ, ಆಮೇಲೆ ಇನ್ನೊಬ್ಬ ಯಾರು? ಭೂರಿಶ್ರವಸ್. ಸೊ ಈ ಭೂರಿಶ್ರವಸ್, ಸೊ ಜಯದ್ರಥ, ಇವರೆಲ್ಲ ಹಿಂದಿನ ಬಾಗಿಲಲ್ಲಿ ಬಂದಿದ್ದಾರೆ. ಯಾರಿಗೂ ಹೇಳಲೇ ಇಲ್ಲ. ಯಾಕೆ? ಅವರು ಸೋತು ಬಂದದ್ದಲ್ಲ. ಅವ್ರು ಕೇಳ್ತಾರೆ, ಅಯ್ಯೋ ನೀವು ಗೆದ್ದು ಬಂದ್ರಾ ಅಂತ. ಅಂದರೆ ಏನೆಲ್ಲ ಏನಾಯಿತು ಅಂತ ಕೇಳಿದರೆ ಏನು ಹೇಳೋದು? ಅಯ್ಯೋ ನಾವು ಸೋತು ಬಂದ್ವಿ, ಭೀಮಸೇನಿಗೆ ಹೆದರಿ ನಾವು ಬಂದುಬಿಟ್ವಿ. ಅಲ್ಲೇ ಇದ್ದಿದ್ರೆ ಆ ಭೀಮಸೇನ ಆ ದೊಡ್ಡ ವೃಕ್ಷವನ್ನು ನಮ್ಮ ತಲೆ ಮೇಲೆ ಹಾಕ್ತಿದ್ದ. ಅಯ್ಯೋ ನೀವು ಕ್ಷತ್ರಿಯರಲ್ವ, ಯುದ್ಧರಂಗದಲ್ಲಿ ಓಡಿ ಬರೋದು ಅಂತ ಉಂಟಾ? ಎಂಥ ಹೇಡಿಗಳು ನೀವು ಅಂತ ತಮಾಷೆ ಮಾಡ್ತಾರಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ಹಿಂದಿನ ಬಾಗಿಲಲ್ಲಿ ಬಂದು ಎಲ್ಲೋ ಅವಿತುಕೊಂಡಿದ್ದಾರೆ. ಅವ್ರದ್ದು ವಿಷಯ ಮಧ್ವಾಚಾರ್ಯ ಕೂಡ ಹೇಳಲಿಲ್ಲ. ಎಂತ ಹೇಳುವುದು ಅವ್ರದ್ದು ವಿಷಯ ಅಂತ. ಸೊ ಹೀಗೆ ಉದ್ವಾಹಂ ಅಪಿ ಅಥ ಯಾರೆಲ್ಲ ಕೇಳಿದರೂ ಇದೆಲ್ಲ ವಿಷಯಗಳನ್ನು ನದೀಜ, ಗಂಗಾಪುತ್ರ, ಮುಖಾಶ್ಚ ಮೊದಲಾಗಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲ ಸರ್ವೇ ತುಷ್ಟ ಬಭೂವು ಬಹಳ ಸಂತುಷ್ಟ ಚಿತ್ತರಾದರು. ಯಾರು ದುಃಖ ಚಿತ್ತರಾಗಬೇಕೋ ಅವರು ಅಲ್ಲಿ ಇರಲಿಲ್ಲ. ಆದ್ದರಿಂದ ಅಪಿ ವತ್ಸರಮೂಷುರೇವಂ, ಅಲ್ಲ ಇವರು ದ್ರೌಪದಿಯನ್ನು ಕರ್ಕೊಂಡು ಬಂದ್ರ ಅಂತ ಎಲ್ರಿಗೂ ಒಂದು ಸಂದೇಹ. ಅವರು ಬಂದ್ರ ಅಂತ ಒಂದು ಸಂದೇಹ. ಯಾಕೆ? ಅಲ್ಲಿ ಸೋತು ಓಡಿ ಬಂದಿದ್ದಾರಲ್ಲ, ಅವರೆಲ್ಲ ಬಂದ್ರ ಅಂತ. ಅವರು ಬಂದರು ಹೇಳ್ತಾರಾ? ಸೊ ಅವ್ರದ್ದು ಸಂಗತಿ ಹಾಗೆ. ಆಮೇಲೆ ಅಲ್ಲ ಇವರು ಬಂದ್ರ, ಇವರೆಲ್ಲ ಗೆದ್ದು ಬರುವವರಲ್ವಾ, ಇವರು ಬಂದ್ರ ಅಂದರೆ ಇಲ್ಲ, ಬರಲಿಲ್ಲ. ಸೊ ಹೀಗೆ ವಿಷಯ ಎಲ್ಲ ತಿಳ್ಕೊಂಡ ಯಾರು? ಧೃತರಾಷ್ಟ್ರ. ಮತ್ತೆ ತುಟಿ ಪಿಟ್ಕೊಂಡಿಲ್ಲ. ಅಂದರೆ ಸೊಸೆ ಬರ್ತಾಳೆ ಅಂಥೇಳಿ ಆಭರಣ, ಜರತಾರಿ ಸೀರೆ ಎಲ್ಲ ಸಿದ್ಧ ಮಾಡಿಸು ವಿದುರ ಅಂತ ಹೇಳಿದ ಧೃತರಾಷ್ಟ್ರ ಈಗ ಹೇಳಬೇಕಾಗಿತ್ತಲ್ಲ, ವಿದುರ ಅವರು ಯಾವಾಗ ಬರ್ತಾರೆ ಅಂಥೇಳಿ ಕೇಳಲೇ ಇಲ್ಲ. ಅವರು ಬರುವುದೇ ಬೇಡ ಅಂತ ಮನಸ್ಸಿನೊಳಗೆ ಇದ್ದಿರಬೇಕು. ಅಂಥೇಳಿದರೆ ಪಾಂಡವರು ಗೆದ್ದದ್ದು ತನ್ನ ಮಗ ಅಲ್ಲ, ಅವರು ಬರುವುದೇ ಬೇಡ ಅಂತ ಮನಸ್ಸಿನೊಳಗೆ ಇದೆ. ಅದನ್ನು ಹೇಳಲಿಲ್ಲ, ಸುಮ್ಮನೆ ಕೂತಿದ್ದಾನೆ. ಯಾರೊಬ್ಬರೂ ತುಟಿಪಿಟ ಕನ್ನಲಿಲ್ಲ.
ವಿದುರ ಯೋಚನೆ ಮಾಡ್ತಾನೆ, ಏನಾದರೂ ಹೇಳ್ತಾನೆ ಅಂತ ಮುಖನ ನೋಡ್ತಾನೆ. ಧೃತರಾಷ್ಟ್ರ ಯಾರ ಮುಖವನ್ನು ನೋಡೋದಿಲ್ಲ, ಕೆಳಗೆ ನೋಡ್ತಾ ಇದ್ದಾನೆ. ಅಂತೇಳಿದ್ರೆ ಏನು, ಮೊದಲೇ ಅವನಿಗೆ ಕಣ್ಣು ಕಾಣೋದಿಲ್ಲ. ಏನಾದರೂ ಹೇಳ್ತಾನೆ ಅಂದರೆ ಏನಿಲ್ಲ, ಸುದ್ದಿ ಇಲ್ಲ ಅಂತೇಳಿ. ಹೀಗೆ 1 ವರ್ಷ ಹೋಯಿತು. ಅಪಿ ವತ್ಸರಂ ಊಷುರೇವಂ, 1 ವರ್ಷ ಹೋಯಿತು. ಅಂದರೆ ಈ 1 ವರ್ಷದಲ್ಲಿ ಎಲ್ಲಿದ್ದಾರಪ್ಪ ಪಾಂಡವರಂದರೆ ಅಲ್ಲೇ ಮಾವನ ಮನೆಯಲ್ಲಿದ್ದಾರೆ. ಎಲ್ಲಿ? ದ್ರುಪದ ರಾಜನ ಅರಮನೆಯಲ್ಲಿ 1 ವರ್ಷ ಅಂತೇಳಿದರೆ ಯಾವಾಗದಿಂದ 1 ವರ್ಷ? ವಿದುರ ಧೃತರಾಷ್ಟ್ರನಿಗೆ ಈ ಎಲ್ಲ ವೃತ್ತ ಅಂತ ಹೇಳಿದ ದಿವಸದಿಂದ 1 ವರ್ಷ ಹೋಯಿತು. ಅಂದರೆ ಈ ಧೃತರಾಷ್ಟ್ರ 1 ವರ್ಷ ಹೋದರೂ ಎಷ್ಟು ಸಲ ವಿದುರನಿಗೆ ಸಿಕ್ಕಿದ್ದಾನೆ, ಎಷ್ಟು ಸಲ ಸಭೆ ಆಗಿದೆ. ಆದರೆ ಒಂದು ಸಲನೂ ಆ ಪಾಂಡವರು ಹೇಗಿದ್ದಾರೆ, ದ್ರೌಪದಿ ಹೇಗಿದ್ದಾಳೆ, ತನ್ನ ಸೊಸೆ ಯಾವಾಗ ಬರ್ತಾರೆ ಏನಾದರೂ ಕೇಳಿದ್ದಾನೋ? ಸುತ್ರಾಮ್ ಕೇಳಲಿಲ್ಲ. 1 ವರ್ಷ ನಡೆಯಿತು, ಹೋಗಿಬಿಡ್ತು 1 ವರ್ಷ ಅಲ್ಲಿಂದ. ವತ್ಸರಂ ಊಷುಹು ಏವಂ, ಹೀಗೆ 1 ವರ್ಷ ಈ ಪಾಂಡವರು ಅಲ್ಲಿಂದ 1 ವರ್ಷ ಅಲ್ಲೇ ವಾಸವಾಗಿದ್ದರು. ಎಲ್ಲಿದ್ದಾರೋ ಅಲ್ಲೇ. 170, ಹೌದು, 173ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂದರೆ, ಹೀಗೆ ಧೃತರಾಷ್ಟ್ರ ಕೇಳಲು ಇತ್ಯುಕ್ತೆ ವಿದುರಃ ಏನು ಮಾಡಿದ, ಹೇಳಿದ ಎಲ್ಲ ವಿಷಯ. ಎಲ್ಲಿಂದ? ಹಿಡಿಂಬವಧ್ಯ ಪೂರ್ವಂ, ಹಿಡಿಂಬ ವಧೆ ಅಲ್ಲಿಂದ ಹಿಡಿದು ಲಕ್ಷವೇದ ಅಂದರೆ ದ್ರೌಪದಿಯ ಸ್ವಯಂವರ, ಆಮೇಲೆ ಉದ್ವಾಹ ಅಂದರೆ ಮದುವೆ. ಸೊ ಅಲ್ಲಿವರೆಗಿನ ಎಲ್ಲ ವೃತ್ತಾಂತವನ್ನು ತಿಳಿಸಿದ, ವಿವಾಹದ ಸಂಗತಿಯನ್ನು ಬಣ್ಣಿಸಿದ. ಅದನ್ನೆಲ್ಲ ತಿಳಿದ ಭೀಷ್ಮಾಚಾರ್ಯರೇ ಮೊದಲಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಕೂಡ ತುಂಬ ಆನಂದಪಟ್ಟರು. ಹೀಗೆ ಪಾಂಡವರು ಮತ್ತೆ 1 ವರ್ಷಗಳ ಕಾಲ ದ್ರುಪದನ ಪಟ್ಟಣದಲ್ಲಿ ವಾಸಿಸಿದರು. ಅಂದರೆ ವಿದುರನಿಗೆ ಗೊತ್ತಾಗೋದಿಲ್ವಾ ಎಂಥ ಜನ ಈ ಧೃತರಾಷ್ಟ್ರ ಅಂತ? ನಿನ್ನ ಮಕ್ಕಳು ದೊಡ್ಡದಾದರಪ್ಪ, ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಏನು ಮಾಡಿದ್ದಾನೆ, ಎಲ್ಲ ಬಗೆಯ ಆಭರಣಗಳನ್ನು ಸಿದ್ಧಪಡಿಸು, ಎಲ್ಲ ಸೀರೆಯನ್ನೆಲ್ಲ ಸಿದ್ಧಪಡಿಸು, ರೆಡಿ ಮಾಡಿಸು ವಿದುರ ಅಂತ ಹೇಳಿದವನು ಯಾವಾಗ ಪಾಂಡವರು ಗೆದ್ದದ್ದು, ಸೊಸೆಯನ್ನು ಕರ್ಕೊಂಡು ಬರುವವರು ಪಾಂಡವರು, ನಿನ್ನ ಮಕ್ಕಳು ಅಲ್ಲ ಅಂತ ಗೊತ್ತಾಯಿತೋ ತುಟಿಪಿಟ ಕನ್ನಲಿಲ್ಲ. ಜೀವದಲ್ಲಿ ಇದ್ದಾರಾ ಅಂತ ಕೇಳಿದ. ಜೀವದಲ್ಲಿ ಇದ್ದಾರೆ ಅಂತ ಆದಮೇಲೆ ಮದುವೆ ಆದದ್ದು ಜೀವದಲ್ಲಿ ಇದ್ದಾರೆ, ಸೊ ಕನ್ಫರ್ಮ್. ಸೊ ಜೀವದಲ್ಲಿ ಇದ್ದಾರೆ, ಏನೆಲ್ಲ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿದರೆ, ಏನಾದರೂ ಎಲ್ಲಿಯಾದರೂ ಸೋತಿದ್ದರೆ ಸ್ವಲ್ಪ ಸಂತೋಷ ಆಗಲಿ ಅಂತ ಎಣಿಸಿದರೆ ಎಲ್ಲಿಯೂ ಸೋಲಲೇ ಇಲ್ಲ ಈ ಪಾಂಡವರು ಅಂತ. ಸೊ ಹಾಗೆ 1 ವರ್ಷ ಪಾಂಡವರು ಅಲ್ಲಿಂದ 1 ವರ್ಷ ದ್ರುಪದನ ಪಟ್ಟಣದಲ್ಲೇ ವಾಸಿಸಿದರು. ಅದರ ಅರ್ಥ ಏನು? ಧೃತರಾಷ್ಟ್ರ ಅವರ ಬಗ್ಗೆ ಸುತರಾಮ್ ಕೇಳಲೇ ಇಲ್ಲ. ಹೀಗೆ 173ನೇದು ಮುಗಿತು. ನೆಕ್ಸ್ಟ್ ಶ್ಲೋಕ ಸುಲೋಚನಕ. 174. ಸುತ್ವಾತ ಕೃಷ್ಣಮುಪಯಾತ ಮುರುಪ್ರದಾಯ ರಕ್ತಂ ಚ ಪಾಂಡುತನೇಷು ಗತಂ ಪುನಶ್ಚ ತಾತಪ್ಯಮಾನ ಹೃದಯಾಸು ಸುಯೋಧನಾದ್ಯ ಮಂತ್ರಂ ಪ್ರಚಕ್ರುರತಃ ಕರ್ಣಮುಖಾಯುಷ್ಟ. ಆಮೇಲೆ ಕೃಷ್ಣನನ್ನು ಬಂದವನನ್ನಾಗಿಯೂ ಪಾಂಡವರಲ್ಲಿ ಬಹುರತ್ನಗಳನ್ನು ಕೊಟ್ಟು ಹೋದುದನ್ನಾಗಿಯೂ ಹೇಳಿ ಅತ್ಯಂತ ಸಂತಪ್ತವಾದ ಹೃದಯವುಳ್ಳ ಸುಯೋಧನನೇ ಮೊದಲಾದವರು ಆಲೋಚನೆಯನ್ನು ಮಾಡಿದರು. ಕರ್ಣನನ್ನು ಮುಂದೆ ಮಾಡಿಕೊಂಡು ಪಾಂಡವರ ಹತ್ತಿರ ಯುದ್ಧಕ್ಕಾಗಿ ಹೊರಟರು. ಶ್ರುತ್ವಾತ ಕೃಷ್ಣಮುಪಯಾತಂ ಉರುಪ್ರದಾಯ ರತ್ನಂಚ ಪಾಂಡುತನಯೇಷು ಗತಂ ಪುನಶ್ಚ ತಾತಪ್ಯಮಾನ ಹೃದಯಾಸ್ತು ಸುಯೋಧನಾದ್ಯ ಮಂತ್ರಂ ಪ್ರಚಕ್ರುಃ ಅಥ ಕರ್ಣಮುಖಾಯಯುಶ್ಚ. ಆಮೇಲೆ ದುರ್ಯೋಧನಿಗೇನು ಗೊತ್ತಾಗೋದಿಲ್ವಾ? ಗೊತ್ತಾಯಿತು, ಎಲ್ಲ ಹೇಳಿದ್ರು. ಹೌದಪ್ಪ, ಪಾಂಡವರು ಜೀವದಲ್ಲಿದ್ದಾರಂತೆ. ಹೌದಾ? ಆಮೇಲೆ ಏನು ಅಲ್ಲಿ ಹೇಳಿದ ವಿದುರ ಏನಂತ, ಹೀಗೆ ಅದಕ್ಕೆ ಧೃತರಾಷ್ಟ್ರ ಎಲ್ಲ ರೆಡಿ ಮಾಡಿಸ್ಲಿಕ್ಕೆ ಹೇಳಿದ. ಆಮೇಲೆ ಏನಾಯಿತು? ಆಮೇಲೆ ಏನಿಲ್ಲ, ಕೇಳಿದ ವಿದುರನ ಹತ್ರ ಏನೆಲ್ಲ ಆಯಿತು
ಎಷ್ಟು ತನಕ ಅಂದರೆ ವಾರಣಾವತದಲ್ಲಿ ಸಾಯಲಿಲ್ಲಲ್ಲ, ಮತ್ತು ಏನೆಲ್ಲ ಆಯಿತು ಅವ್ರ ವಿಷಯ ಎಲ್ಲ ಹೇಳು ವಿದುರ ಅಂತ ವಿದುರ ಎಲ್ಲ ವಿಷಯ ಹೇಳಿದ. ಅಲ್ಲ, ಏನು ವಿಷಯ ಹೇಳಿದ್ದಾನೆ ಅಂತ ಕೇಳಿದರೆ ಗೊತ್ತಾಯ್ತು ಅವನಿಗೆ. ಶುತ್ವ, ವಿಷಯ ಎಲ್ಲ ತಿಳಿಯಿತು, ಕೇಳಿಕೊಂಡ. ಏನಂತೆ? ಕೃಷ್ಣಂ ಉಪಯಾತಂ, ಯಾದವ ಕೃಷ್ಣ ಬಂಡಿ ಕಟ್ಲೆ ಅಂದರೆ 2-3 ಗಾಡಿ ಫುಲ್ ಏನು ಉಡುಗೊರೆನೇ ಉಡುಗೊರೆ. ಹೌದಾ? ಏನು ಉಡುಗೊರೆ? ಕೃಷ್ಣಂ ಉಪಯಾತಂ, ಕೃಷ್ಣ ಬಂದಿದ್ದಾನೆ. ಎಲ್ಲಿ? ಅಲ್ಲಿಗೆ ಪಾಂಡವರನ್ನು, ನೂತನ ವಧೂವರರನ್ನು ನೋಡಿ ಆಶೀರ್ವಾದ ಮಾಡಲಿಕ್ಕೆ ಕೃಷ್ಣ ಬರುವಾಗ ಲೋಡ್ ಕಟ್ಲೆ ಉಡುಗೊರೆ ತಂದಿದ್ದಾನಂತೆ. ಹೌದಾ? ಉರುಪ್ರದಾಯ, ಉರು ಅಂದರೆ ದೊಡ್ಡದು, ದೊಡ್ಡದಾಗಿ ಪ್ರದಾಯ ಕೊಟ್ಟ. ಯಾರಿಗೆ? ಪಾಂಡವರಿಗೆ ದೊಡ್ಡದಾಗಿ ಕೊಟ್ಟ ಅಂದರೆ ಬಹಳಷ್ಟು ಉಡುಗೊರೆಗಳನ್ನು ಕೊಟ್ಟ. ಆಮೇಲೆ ರತ್ನಂಚ, ರತ್ನಾದಿಗಳಂತೆ. ಅಯ್ಯೋ, ಮನೆ ಸಾಮಗ್ರಿಗಳಾದರೂ ತೊಂದರೆ ಇಲ್ಲ, ರತ್ನಾದಿಗಳು ಸುವರ್ಣ ತೊಲೆಗಳಂತೆ ಅಂತ ಕೇಳಿದ ದುರ್ಯೋಧನನಿಗೆ ಹೊಟ್ಟೆ ಚಿರ್ಕಂತು. ಅಯ್ಯಪ್ಪ, ಚೂರಿ ಹಾಕಿದಾಗಾಯ್ತು. ರತ್ನಂಚ ಪಾಂಡುತನಯೇಶು ಗತಂ ಪುನಶ್ಚ ಅಂತೇಳಿದರೆ, ಪಾಂಡುತನಯೇಶು ಪಾಂಡವರಿಗೆ ಸಿಕ್ಕಿತು. ಏನು? ಇಷ್ಟೆಲ್ಲ ಬೇಕಾದಷ್ಟು ಸಿಕ್ಕಿತು. ಆಮೇಲೆ ಆನೆ, ಕುದುರೆಯಂತೆ, ರಥಗಳಂತೆ, ದಾಸಿಯರಂತೆ, ಅವರಿಗೆ ಸಪ್ರೇಟ್ ಉಡುಗೊರೆಗಳಂತೆ, ಕುಂತಿದೇವಿಗಂತೆ. ಅಯ್ಯೋ ಬಾಯ ಅಂತೇಳಿ ಪಾಂಡುತನಯೇಶು ಗತಂ ಪುನಶ್ಚ, ಗತಂ ಪುನಶ್ಚ ಅಂತೇಳಿದರೆ ಇಷ್ಟೆಲ್ಲ ಕೊಟ್ಟು ಕೃಷ್ಣ ವಾಪಸ್ ಹೋಗಿದ್ದಾನೆ ಅಂತ. ಅಲ್ಲ, ಸ್ವಲ್ಪ ಸಮಯ ಇದ್ದು, ಹೌದು, ಒಂದು ತಿಂಗಳುಗಟ್ಟಲೆ ಅಲ್ಲಿ ಇದ್ದ. ಮಾಸಾನ್ ಅಲ್ಲಿ ಏನು ಊಶು ಹೂ ಅಂತ ಬಂದಿದೆ. ಮಾಸಾನ್ ಅಂತೇಳಿ ತುಂಬ ತಿಂಗಳುಗಳೇ ಇದ್ದ ಕೃಷ್ಣ ಅವರ ಜೊತೆ, ಪಾಂಡವರ ಜೊತೆ, ದ್ರೌಪದಿ ಜೊತೆಗೆ, ನೂತನ ವಧುವರರ ಜೊತೆಗೆ ಎಲ್ಲ ಕಡೆ ಹೋಗಿ ಬಂದಿದ್ದಾನೆ. ಜೊತೆಗೆ ಇದ್ದರು ಯಾರು? ಕೃಷ್ಣ, ಬಲರಾಮ, ವ್ಯಾಸಾಚಾರ್ಯರು ಎಲ್ಲ ಇದ್ದರು. ಹೌದಾ ಅಂತ ಎಲ್ಲ ಕೇಳಿ ಆಮೇಲೆ ಕೃಷ್ಣ ಇನ್ನೂ ಇದ್ದಾನ ಒಟ್ಟಿಗೆ ಅಂತೇಳಿದರೆ, ಇಲ್ಲ ಅವನು ಮತ್ತೆ ಒಂದು ಸ್ವಲ್ಪ ತಿಂಗಳುಗಳಿದ್ದು ಮತ್ತೆ ಗತಂ ಪುನಃ ಅಂತೇಳಿದರೆ ಅವನು ವಾಪಸ್ಸು ದ್ವಾರಕಾಪುರಿಗೆ ಹೋಗಿದ್ದಾನೆ. ಹಾಗೆ ಅಂತೇಳಿದರೆ ಲೋಡು ಕಟ್ಲೆ ಕೊಟ್ಟಿದ್ದಾನೆ, ರತ್ನಾಭರಣಗಳನ್ನು ಕೊಟ್ಟಿದ್ದಾನೆ, ಸುವರ್ಣ ಚಿನ್ನದ ತೊಲೆಗಳನ್ನೇ ಕೊಟ್ಟಿದ್ದಾನೆ. ಭಾರಂ ಅಂದರೆ ಒಂದು ಭಾರಕ್ಕೆ 20 ತೊಲೆ. ಎಷ್ಟು ದೊಡ್ಡದಿರ್ಬೋದು ನೋಡಿ, ಆಲೋಚನೆ ಮಾಡಿ. 20 ತೊಲೆ ಅಂದರೆ 200 ಗ್ರಾಮ್. ಸೊ ಅಷ್ಟು ದೊಡ್ಡ ತೊಲೆಗಳು, ಅದು ಭಾರ ಅಂತ ಹೆಸರು. ಅಂದರೆ ನಿಜವಾಗಿಯೂ ಭಾರನೇ ಇದೆ ಅದು. ಅಂಥ ಭಾರಗಳನ್ನು, ಅಂದರೆ ಒಂದು ಭಾರ ಅಲ್ಲ ಸ್ವಾಮಿ, ತುಂಬ ಭಾರಗಳನ್ನು ಕೊಟ್ಟಿದ್ದಾನೆ. ಅಷ್ಟು ಸಾಲದಕ್ಕೆ ದ್ರುಪದ ರಾಜ ಕೂಡ ಕೊಟ್ಟಿದ್ದಾನೆ. ಅಯ್ಯೋಯ್ಯೋ, ಇಷ್ಟೆಲ್ಲ ಪಾಂಡವರಿಗೆ ಸಿಕ್ಕಿತು. ಪಾಂಡವರು ಅವರು ಸತ್ತೋಗಬೇಕಂತ ಅವರನ್ನು ಜೀವಂತ ಕೊಲೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ ದುರ್ಯೋಧನ ಅವರು ಸಾಯಲಿಲ್ಲ. ಅದರ ಬದಲಿಗೆ ಹಿಡಿಂಬಾಸುರನನ್ನು ಕೊಂದದ್ದಂತೆ, ಹಿಡಿಂಬೆಯನ್ನು ಮದುವೆ ಆದದ್ದಂತೆ, ಘಟೋದ್ಗಜ ಹುಟ್ಟಿದ್ದಾನಂತೆ, ಬಕಾಸುರನನ್ನು ಕೊಂದು ಇಡೀ ಊರಿನವರ ಪ್ರಶಂಸೆ, ಆ ಇಡೀ ದೇಶದವರ ಪ್ರಶಂಸೆ ಸಿಕ್ಕಿದಂತೆ ಭೀಮಸೇನನಿಗೆ. ಆಮೇಲೆ ಸ್ವಯಂವರದಲ್ಲಿ ಗೆದ್ದರಂತೆ, ದ್ರೌಪದಿ ಜೊತೆ ಮದುವಾಯಿತಂತೆ. ಆಮೇಲೆ ಇಷ್ಟೆಲ್ಲ ಉಡುಗೊರೆಗಳು ಸಿಕ್ಕಿದ್ದು, ಚಿನ್ನಾಭರಣಗಳು ಅಂತ ಕೇಳಿ ದುರ್ಯೋಧನನಿಗೇನಾಯಿತು? ಅಯ್ಯಪ್ಪ ಅಂತ ಉರಿ 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 ಆಗಿದೆ ಒಳಗಿಂದ. ತಾತಪ್ಯಮಾನ ಅಂದರೆ ತಪಿಸ್ತಾ ಇದ್ದಾನೆ, ಬೆಂದು ಹೋಗ್ತಾ ಇದ್ದಾನೆ ಅಂತೇಳಿದರೆ, ಇಲ್ಲಿ ಚಳಿಗಾಳಿ ಬೀಸ್ತಾ ಇದೆ, ಆದರೆ ದುರ್ಯೋಧನ ಒಳಗಿಂದ ಒಳಗೆ ಬೆಂದು ಹೋಗಿದ್ದಾನೆ. ಯಾವುದರಲ್ಲಿ? ಹೊಟ್ಟೆ ಕಿಚ್ಚಿನಲ್ಲಿ. ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆ ಉರಿ ಅಂದರೆ ಏನು? ಹೊಟ್ಟೆಯಲ್ಲಿ ಬೆಂಕಿ ಬರುವುದು. ಬೆಂಕಿ ಬಂದು ಅವನನ್ನೇ ಸುಡ್ತಾ ಉಂಟು. ಯಾರನ್ನು? ದುರ್ಯೋಧನನ್ನು. ಸೊ ತಾತಪ್ಯಮಾನ. ದುರ್ಯೋಧನ ಯೋಚನೆ ಮಾಡ್ತಾನೆ, ಈ ಹೊಟ್ಟೆ ಉರಿ ನನ್ನನ್ನೇ ಯಾಕೆ ಸುಡಬೇಕು, ಇದು ಬಾಕಿದ್ದವರನ್ನು ಸುಡಬೇಕು, ಪಾಂಡವರನ್ನು ಸುಡಬೇಕು ಅಂತ ಯೋಚನೆ ಮಾಡಿ ತಾತಪ್ಯಮಾನ ಹೃದಯ ಅಂದರೆ ತಪಿಸುತ್ತಿದ್ದಾನೆ, ಬೆಂದು ನೊಂದು ಹೋಗಿದ್ದಾನೆ. ಅಂದರೆ ಉರಿಯಲ್ಲಿ, ಆ ಉರಿಯಿಂದ ಸುಯೋಧನಾದ್ಯಾಹ, ಸುಯೋಧನ ಅಂದರೆ ದುರ್ಯೋಧನನೇ ಮೊದಲಾದವರೆಲ್ಲ ಪುನಃ ಮೀಟಿಂಗ್ ಮಾಡಿದರು, ಕೂತ್ಕೊಂಡ್ರು. ಏನು ಮಾಡೋದು ಅಂತ ಮಂತ್ರಾಲೋಚನೆ. ಯಾರೆಲ್ಲ? ದುರ್ಯೋಧನ, ಶಕುನಿ, ಕರ್ಣ, ಆಮೇಲೆ ಜಯದ್ರಥ, ಭೂರಿಶ್ರವಸ್, ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಸೊ ಇವರೆಲ್ಲ ಅಂತೂ ಇದ್ದಾರೆ. ಇವರೆಲ್ಲ ಮಂತ್ರಂ ಪ್ರಚಕ್ರುಹ ಅಂತೇಳಿದರೆ ಮಂತ್ರಾಲೋಚನೆ ಮಾಡಿದರು.
ಅಥ ಕರ್ಣಮುಖ ಯಯುಶ್ಚ. ಮಂತ್ರಾಲೋಚನೆ ಮಾಡಿ ಏನು ಮಂತ್ರಾಲೋಚನೆ ಮಾಡಿದರು ಅಂತ ಹೇಳಿದರೆ, ಈಗ ಅವರನ್ನು ಬಿಡಬಾರ್ದು ಅಂತ ಹೇಳುವಾಗ ವಿಷಯ ಬಂದಿದೆ. ಏನು ವಿಷಯ ಬಂದಿದೆ ಅಂದರೆ, ಅರ್ಜುನ ಎಷ್ಟು ಅವನು ಶ್ರೇಷ್ಠ ಬಿಲ್ಲುಗಾರ ಆದರೂ ನಾವು ಅವತ್ತು ನೋಡಲಿಲ್ಲ ಸ್ಪರ್ಧೆಯಲ್ಲಿ, ಕರ್ಣ ಅರ್ಜುನನಿಗಿಂತೂ ಮಹಾ ಹೆಚ್ಚಿನ ಬಿಲ್ಲುಗಾರ. ಹಾಗಾದರೆ ಏನಿಲ್ಲ, ಈಗ ಅರ್ಜುನನಿಗೆ ತಾಕತ್ತು ಇರುವುದು ಯಾವುದು ಅಂತೇಳಿದರೆ ಭೀಮಸೇನ ಒಟ್ಟಿಗಿದ್ದಾನೆ. ಭೀಮಸೇನನ ರಕ್ಷಣೆ ಅರ್ಜುನನಿಗೆ ಸಿಗ್ತಾ ಉಂಟು. ಏನಾದರೂ ಭೀಮಸೇನನನ್ನು ಯುದ್ಧದಲ್ಲಿ ನಾವು ಕಟ್ಟಿ ಹಾಕಿಬಿಟ್ರೆ ಅರ್ಜುನನನ್ನು ಆರಾಮಿಗೆ ಸೋಲಿಸಿಬಿಟ್ಟು ಆಮೇಲೆ ಭೀಮಸೇನನನ್ನು ಸೋಲಿಸಿ ನಾವು ಏನಾದರೂ ಯುದ್ಧದಲ್ಲಿ ಗೆಲ್ಲುವ ಆಲೋಚನೆಯನ್ನು ಮಾಡಬಹುದು ಅಂತ ಎಲ್ಲ ಪ್ರಸ್ತಾಪ ಬಂದಿದೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗಿ ಹಾಗಾದರೆ ಈ ಅರ್ಜುನನದ್ದು ದೊಡ್ಡ ಸಂಗತಿ ಇಲ್ಲ, ಭೀಮ ಮಾತ್ರ ಅವನನ್ನು ಎಲ್ಲರೂ ಒಟ್ಟಾಗಿ ನಾವು ಆಕ್ರಮಣ ಮಾಡುವ ಅಂತೆಲ್ಲ ಮಂತ್ರಾಲೋಚನೆ ಮಾಡಿ ಏನು ಮಾಡಿದರು, ಕರ್ಣನನ್ನು ಮತ್ತೆ ಮುಂದೆ ಮಾಡಿಕೊಂಡು, ಅಂದರೆ ಕರ್ಣನನ್ನು ಮುಂದೆ ಮಾಡಿಕೊಂಡು ದೃಪದನನ್ನು ಸೆರೆ ಹಿಡಿಲಿಕ್ಕೆ ಹೋದಾಗ ಮುಖ ಭಂಗಾಗಿದೆ. ಅವರು ಎಷ್ಟು ದೂರ ದೃಪದ ರಾಜನ ಸೈನ್ಯ ಮಾತ್ರ ಅಲ್ಲ, ದೃಪದ ರಾಜನ ಪ್ರಜೆಗಳು, ಮುದುಕರು, ಆಮೇಲೆ ಹೆಂಗಸರು, ಮಕ್ಕಳು ಎಲ್ಲ ಕಲ್ಲು ಹೊಡೆದಿದ್ದಾರೆ ಇವರು ಓಡಿಕೊಂಡು ಬರುವಾಗ. ಅದು ಅಂಥ ಹೀನಾಯ ಸೋಲು ಒಂದನೇದು. ಎರಡನೇ ಹೀನಾಯ ಸೋಲಾಗಿದೆ, ಭೀಮಸೇನ ಎರಡೂ ಕೈಗಳಿಂದ ದೊಡ್ಡ ವೃಕ್ಷ ತೆಗೆದು ನಿಮ್ಮ ತಲೆ ಮೇಲೆ ಹಾಕ್ತೇನೆ ಅಂತ ಹೇಳುವಾಗ ದೂರದಿಂದಲೇ ನೋಡಿ ಓಡಿದ್ದಾರೆ. ಜೀವಂ ಭದ್ರಾಣಿ ಪಶ್ಯಂತು ಅಂತ ಹೇಳಿದರೆ, ಒಂದು ಹೇಗಾದರೂ ಜೀವ ಉಳಿಸಿಕೊಂಡ್ರೆ ಬೆಲ್ಲ ಬೇಡಿ ತಿನ್ಬೋದು ಅಂತ ಏನು ಮಾಡಿದರು, ಓಡಿ ಬಂದಿದ್ದಾರೆ. ನಿಂತದ್ದೆಲ್ಲಿ, ಹಸ್ತಿನಾವತಿಯ ಗೇಟ್ನಲ್ಲಿ. ಯಾಕೆ ಅಂತೇಳಿದರೆ ಮೇಯ್ನ್ ಗೇಟಲ್ಲಿ ಒಳಗೆ ಹೋಗೋದು ಬೇಡ, ಹಿಂದಿನ ಗೇಟಲ್ಲಿ ಹೋಗುವ, ಯಾರಿಗೂ ಗೊತ್ತಾಗೋದು ಬೇಡ, ನಮ್ಮ ಪಾಡು ಅಂತೇಳಿದರೆ ಭಿಕ್ಷುಕರ ಪಾಡು ಥರ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಓಡಿಕೊಂಡು ಬಂದಿದ್ದೇವೆ ನಾವು, ಹಿಂದೆ ನೋಡಲಿಕ್ಕೆ ಕೂಡ ಭಯ, ಎಲ್ಲಾದರೂ ಓಡಿಸ್ಕೊಂಡು ಬರ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇಂತಹ ಎರಡನೇ ಸಲದ ಸೋಲಾಗಿದೆ. ಆದರೂ ಈ ಸಲದ ಮಂತ್ರಾಲೋಚನೆ ಇಲ್ಲ, ನಾವು ಗೆಲ್ತೇವೆ, ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಅರ್ಜುನನನ್ನು ಭೀಮನಿಂದ ಸಪರೇಟ್ ಮಾಡಿ ಅರ್ಜುನನನ್ನು ಸಪರೇಟ್ ಅಟ್ಯಾಕ್ ಮಾಡಿದರೆ ಕರ್ಣ ಅವನನ್ನು ಸೋಲಿಸ್ತಾನೆ. ಆಗ ಯಾಕಂತೇಳಿದರೆ ಎರಡನೇ ಸಲದ ಯುದ್ಧದಲ್ಲಿ ಅವನನ್ನು ರಥದಿಂದ ಕೆಳಗೆ ಹಾಕಿದ್ದಾರಲ್ಲ, ಆದ್ದರಿಂದ ಸ್ವಲ್ಪ ಏನಿದೆ ಅಂತೇಳಿದರೆ ಧೈರ್ಯ ಉಂಟು. ಆ ಭೀಮಸೇನನದ್ದೇ ತಲೆ ಬಿಸಿ, ಬಟ್ ಎಲ್ಲರೂ ಸೇರಿ ಅರ್ಜುನನನ್ನು ಫಸ್ಟಿಗೆ ಸೋಲಿಸಿ ಆಮೇಲೆ ಭೀಮ ಒಬ್ಬನೇ ಆಗ್ತಾನಲ್ಲ, ಅರ್ಜುನನ ಸಪೋರ್ಟ್ ಇರುವುದಿಲ್ಲ. ಆವಾಗ ಎಲ್ಲ ಸೇರಿ ಭೀಮಸೇನನನ್ನು ಅಟ್ಯಾಕ್ ಮಾಡುವ ಅಂತ ಈ ಥರ ಏನೋ ಯಾವ ರೀತಿಯಲ್ಲಾದರೂ ಮಂತ್ರಾಲೋಚನೆ ಮಾಡಿ ಕರ್ಣನನ್ನು ಮುಂದೆ ಮಾಡಿಕೊಂಡು ಕರ್ಣ ಮುಖ ಯಯುಹು ಅಂತೇಳಿದರೆ ಮತ್ತೆ ಮೂರನೇ ಬಾರಿಗೆ ಆಕ್ರಮಣ ಮಾಡಿದರು. ಎಲ್ಲಿ? ಪಾಂಡವರ ಮೇಲೆ. ಎಲ್ಲಿದ್ದಾರೆ ಪಾಂಡವರು? ದೃಪದ ಮಹಾರಾಜನ ಅರಮನೆಯಲ್ಲಿ ಇದ್ದಾರೆ. ಅಲ್ಲಿಗೆ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. 174ನೇ ಶ್ಲೋಕಕ್ಕೆ ಶ್ರೀಕೃಷ್ಣ ಪಾಂಡವರ ಬಳಿಗೆ ಬಂದದ್ದು, ಪಾಂಡವರಿಗೆ ಬಹಳವಾಗಿ ರತ್ನಾಭರಣಗಳನ್ನು, ಸುವರ್ಣದ ಭಾರಗಳನ್ನು, ಆಮೇಲಿಂದ ಬೇಕಾದ ಮನೆ ವಾರ್ತೆಯ ಎಲ್ಲ ಸಾಮಗ್ರಿಗಳನ್ನು, ಪಾತ್ರೆಗಳನ್ನು, ಬೇಕಾದಷ್ಟು ಜರತಾರಿ ಸೀರೆಗಳನ್ನು, ವಸ್ತ್ರಗಳನ್ನು, ಕುಂತಿದೇವಿಗೆ ಮತ್ತೆ ಸಪ್ರೇಟಾಗಿ, ದ್ರೌಪದಿಗೆ ಸಪ್ರೇಟಾಗಿ ಪ್ರತ್ಯೇಕವಾಗಿ ಬೇಕಾದ್ದನ್ನು ಎಲ್ಲ ಆಭರಣಗಳಿಂದ ಪ್ರತಿಯೊಂದನ್ನು ಎಲ್ಲ ಕೊಟ್ಟು ಹೋಗಿದ್ದಾನೆ ಅಂತ ವಿಷಯವನ್ನು ಕೇಳಿದಲ್ವಾ ಯಾರು? ದುರ್ಯೋಧನ. ಅದನ್ನು ಕೇಳಿ ಮನಸ್ಸಿನಲ್ಲೇ ಕುದಿಯುತ್ತಾ ತಾತಪ್ಯಮಾನ ಹೃದಯ ಅಂದರೆ ಮನಸ್ಸಿನಲ್ಲಿ, ತಾತಪ್ಯಮಾನ ಅಂತೇಳಿದರೆ ಆ ಹೊಟ್ಟೆ ಊರಿಗೆ ಕುದಿತಾ ಇದ್ದಾನೆ ದುರ್ಯೋಧನ. ಕುದಿಯುತ್ತಾ ಮಂತ್ರಾಲೋಚನೆ ಮಾಡಿದರು. ಅಂದರೆ ಯಾರು? ದುರ್ಯೋಧನಾದಿಗಳು. ದುರ್ಯೋಧನ, ಕರ್ಣ, ಆಮೇಲೆ ಶಕುನಿ, ಜಯದ್ರಥ, ಇವರಿಷ್ಟು ಜನ ಇರಲೇಬೇಕು ಮಂತ್ರಾಲೋಚನೆಗೆ. ಸೊ ಇವರೆಲ್ಲ ಸೇರಿ ಮಂತ್ರಾಲೋಚನೆ ಮಾಡಿ ಕರ್ಣನನ್ನು ಮುಂದಿಟ್ಟುಕೊಂಡು ಮತ್ತೆ ಮೂರನೇ ಸಲಕ್ಕೆ ಯುದ್ಧಕ್ಕೆ ಹೊರಟು ನಿಂತರು. ಯಯುಹು ಅಂತಿದೆ. ಯಯುಹು ಅಂದರೆ ಹೋದರು ಅಂತ ಅಲ್ಲ, ಹೋಗಲಿಲ್ಲ. ಅಂದರೆ
ಹೊರಟು ನಿಂತಿದ್ದಾರೆ. ಏನು ಅಂತ ನೋಡುವ. ಅದೇನಪ್ಪ ಅದು ಹೋದರು ಮತ್ತು ಹೊರಟು ನಿಂತರು ಯಾಕೆ ಅಂತ ಏನೋ ವಿಷಯ ಇರಬೇಕು. ಸೊ ಶ್ರೀಕೃಷ್ಣನು ಪಾಂಡವರ ಬಳಿಗೆ ಬಂದದ್ದು, ಅವನು ಆ ಪಾಂಡವರಿಗೆ ಬೇಕಾದ ಉಡುಗೊರೆಗಳಿಂದ ಸನ್ಮಾನ ಮಾಡಿದ್ದು, ಆಮೇಲಿಂದ ವಾಪಸ್ ಹೋಗಿದ್ದಾನೆ. ವ್ಯಾಸರು ಕೂಡ ಅಂತರ್ಧಾನರಾಗಿದ್ದಾರೆ ಅಂತ ಯಾರು ದೃಪದ ರಾಜರು ಕೂಡ ಭಾಳಷ್ಟು ಉಡುಗೊರೆಗಳನ್ನು ನೀಡಿದ್ದಾರೆ. ಎಲ್ಲ ವಿಷಯ ಕೇಳಿ ದುರ್ಯೋಧನನಿಗೆ ಅವರನ್ನು ಸುಟ್ಟು ಹಾಕಿ ಬೂದಿ ಮಾಡಬೇಕಾಗಿತ್ತು. ಅದರ ಬದಲಿಗೆ ಅವರು ಜೀವಂತವಾಗಿರುವುದು ಮಾತ್ರ ಅಲ್ಲ, ಬೇಕಾದಷ್ಟು ಏನು ಕೀರ್ತಿ ಗಳಿಸಿದ್ದಾರೆ. ಹಿಡಿಂಬಾಸುರನ್ನು ಕೊಂದಿದ್ದಾರೆ, ಬಕಾಸುರನನ್ನು ಕೊಂದಿದ್ದಾರೆ, ದ್ರೌಪದಿ ಸ್ವಯಂವರದಲ್ಲಿ ಅವರು ದ್ರೌಪದಿಯನ್ನೇ ವರಿಸಿದ್ದಾರೆ, ಮದುವೆ ಮಾಡಿಕೊಂಡಿದ್ದಾರೆ. ಬೇಕಾದಷ್ಟು ಉಡುಗೊರೆ ಅಂದರೆ ಏನು, ತಮಗೆ ಬೇಕಾದ್ದನ್ನು ಎಲ್ಲವನ್ನೂ ಪಡೆದಿದ್ದಾರೆ ಅಂತ ಹೇಳುವಾಗ ದುರ್ಯೋಧನಿಗೆ ಅಂದರೆ ಹೊಟ್ಟೆವರಿ ತಡ್ಕೊಳ್ಳಿಕ್ಕಾಗದೆ ಕರ್ಣನನ್ನು ಮುಂದಿಟ್ಟು ಮಾಡಿಕೊಂಡು ಮಂತ್ರಾಲೋಚನೆಯನ್ನು ಮೊದಲೇ ನಡೆಸಿಬಿಟ್ಟು ಕರ್ಣನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಟು ನಿಂತರು. ಸೊ ಹೀಗೆ ಸಂಕಟ ಆಗಿ ಅಂದರೆ ಕೃಷ್ಣ ಅಂದರೆ ಏನಪ್ಪ ಇಷ್ಟೆಲ್ಲ ಉಡುಗೊರೆ ಕೊಡುವುದಂದರೆ ಏನು ಅರ್ಥ ಇದಕ್ಕೆ ಅಂತ ಅಂದರೆ ಚಿನ್ನದ ಭಾರಗಳನ್ನೇ ಕೊಟ್ಟಿದ್ದಾನೆ ಅಂಥೇಳಿದರೆ ಏನರ್ಥ ಅಂತೇಳಿದರೆ ದುರ್ಯೋಧನ ಎಣಿಸ್ತಾನೆ, ಪಾಂಡವ ಪಕ್ಷಪಾತಿ ಅವನು, ಕೌರವರಿಗೆ ಶಿಕ್ಷೆ ಕೊಡುವವ ಅಂತೇಳಿದರೆ ಕೌರವರು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡೋದು ಅಂತ ಅದು ಅವನ ತಲೆಯೊಳಗೆ ಹೋಗೋದಿಲ್ಲ. ಸೊ ಅವನು ಏನು ಎಣಿಸೋದು, ನಮಗೆ ಶಿಕ್ಷೆ ಕೊಡೋದು ಪಾಂಡವರ ಪಕ್ಷದಲ್ಲಿ ಇರುವುದು ಯಾರು, ಈ ಶ್ರೀಕೃಷ್ಣ ಅಂತ ಏನಂತೆ ಮತ್ತೆ ಅವನಿಗೆ ಸಹಿಸಲಿಕ್ಕಾಗದೆ ಈಗ ಏನು ಮಾಡಿದರು, 3ನೇ ಸಲಕ್ಕೆ ದೃಪದನ ಆ ಪಾಂಚಾಲ ದೇಶದ ಮೇಲೆ ದಾಳಿ ಇಡಲು ಸಿದ್ಧರಾದರು. ಹಾಗೆ ನಡೆದ ಮಂತ್ರಾಲೋಚನೆಯಲ್ಲಿ ಕರ್ಣನ ಮುಂದೆ ಅಂಥ ಪರಾಕ್ರಮಿ ಏನಲ್ಲ ಅಂತೇಳಿದರೆ ಅರ್ಜುನನಿಗಿಂತೂ ಕರ್ಣ ದೊಡ್ಡ ಬಿಲ್ಲುಗಾರ ಅಂತ. ಆದರೆ ಈ ಭೀಮಸೇನನ ರಕ್ಷಣೆ ಇದ್ದಾಗ ಅರ್ಜುನನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಹೇಗಾದರೂ ಮಾಡಿ ಭೀಮಸೇನನನ್ನು ಬೇರೆ ಯಾರಾದರೂ ಯುದ್ಧ ಮಾಡಿ ಅವನನ್ನು ಒಂದು ಕಡೆಗೆ ಕರ್ಕೊಂಡು ಹೋಗಿಬಿಡಬೇಕು. ಯುದ್ಧದಲ್ಲಿ ಉದಾಹರಣೆ ಇದು ಮಾಡಿಕೊಂಡು ಅಂದರೆ ಎಂಗೇಜ್ ಮಾಡಿಕೊಂಡು ಆವಾಗ ಅರ್ಜುನ ಇಲ್ಲಿ ಒಬ್ಬನೇ ಮಾಡಿಕೊಂಡು ಅರ್ಜುನನನ್ನು ಮೊದಲು ಸೋಲಿಸಿ ಮತ್ತೆ ಭೀಮಸೇನನನ್ನು ಎಲ್ಲರೂ ಒಟ್ಟಾಗಿ ಸೋಲಿಸಬೇಕು ಅಂತ ಹೀಗೆಲ್ಲ ಮಾಡಿಕೊಂಡಿದ್ದಾರೆ. ಭೀಮಸೇನನ ರಕ್ಷಣೆ ಇದ್ದಾಗ ಮಾತ್ರ ಅರ್ಜುನನನ್ನು ಗೆಲ್ಲಲಿಕ್ಕೆ ಯಾರಿಂದೂ ಆಗೋದಿಲ್ಲ. ಹಾಗಾದರೆ ಈ ಸಲ ಹೇಗೆ ತಂತ್ರ ಮಾಡಬೇಕು, ಯಾವ ರೀತಿ ಯುದ್ಧವನ್ನು ಪ್ಲ್ಯಾನ್ ಮಾಡಬೇಕು ಅಂತ ಮಂತ್ರಾಲೋಚನೆ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಸೊ ಏನು ಯುದ್ಧಕ್ಕೆ ಬರ್ತಾರೆ, ಈ ಸಲದ ಯುದ್ಧದಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನು ನಾಳೆ ನೋಡುವ.